ದ ಗೋಲ್ಡನ್ ಎಗ್ ಈ ಒಂದು ಸ್ಟೋರಿ ನಮ್ಮ ಜೀವನಕ್ಕೂ ತುಂಬಾ ಚೆನ್ನಾಗಿ ಆಪ್ಟ್ ಆಗುತ್ತೆ. ನಾವೇನಾದ್ರೂ ಮಾಡ್ಬೇಕಾದ್ರೆ ತಾಳ್ಮೆಯಿಂದ ಯೋಚನೆ ಮಾಡಿ ಕೆಲಸ ಮಾಡ್ಬೇಕು. ನಮ್ಗೇನೋ ಒಳ್ಳೇದಾಗ್ತಿದೆ ಅಂತ ಅತಿ ಆಸೆ ಪಟ್ಟು ಅದನ್ನ ಜಾಸ್ತಿ ಮಾಡಕ್ ಹೋದ್ರೆ ನಮ್ಗೆ ಆಗೋದೂ ಆಗಲ್ಲ. ಇವತ್ತು ಗುರುವಾರ, ನಾನು ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಮತ್ತೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಒಂದ್ ನಮಸ್ಕಾರ ಹಾಕೊಂಡು ಸೀದಾ ವಾಪಸ್ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೆಲ್ಮೆಟ್ ತಗೊಂಡು ಹೋಗೋ ದಾರಿಯಲ್ಲಿ ಒಂದ್ ಕಡೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಇಷ್ಟೊಂದು ಟ್ರಾಫಿಕ್ ಇದ್ರು ಟೂ ವೀಲರ್ ಅಲ್ವಾ, ಹಂಗೋ ಹೆಂಗೋ ಬಾಧೆ ಬಿದ್ರೆ ಯಾವ್ದೋ ಒಂದ್ ಸಂದಿಗೊಂದಿಯಲ್ಲಿ ಹೋಗ್ಬಿಡ್ಬೋದು. ಸ್ವಲ್ಪ ಬೇಗ ಹೋಗಿದೆ, ಸೊ ವಾಯ್ನಾಡ್ ಟೀಯಲ್ಲಿ ಹೋಗಿ ಒಂದು ಟೀ ಕುಟ್ಕೊಂಡು ಅಲ್ಲಿಂದ ಸೀದಾ ಸ್ಕೂಲ್ ಹತ್ರ ಹೋದೆ. ಸ್ಕೂಲಲ್ಲಿ ಒಂದು ಆಕ್ಟಿವಿಟಿ ಮಾಡಿಸಿ ಅಲ್ಲಿಂದ ಸೀದಾ ಜಾಗ ಬಿಟ್ಟು ನೆಂಟ್ರ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯ್ತು. ಸೊ ಒಂದು ಪನ್ನೀರ್ ಪಪ್ಸ್ ಒಂದು ಪನ್ನೀರ್ ರೋಲ್ ತಿನ್ಕೊಂಡು ಅಲ್ಲಿ ಸೀದಾ ನಾವು ಹೋಗಿದ್ದು ಪೂಜಾ ನಗರಕ್ಕೆ. ನವೀನ್ ಚೌಹಾಣ್ ಅವರು ಒಂದು ಟೂರ್ನಮೆಂಟ್ ನಡೆಸ್ತಿದ್ದಾರೆ. ಆ ಟೂರ್ನಮೆಂಟ್ ಟೈಸ್ ಇತ್ತು. ಟೈಸ್ ಎಲ್ಲ ಹಾಕಿ ವಾಪಸ್ ಬರ್ಬೇಕಾದ್ರೆ ಜೋರ್ ಮಳೆ ಬೀಳ್ತಾ ಇತ್ತು. ಹಂಗೆ ಸೈಡ್ಗೆ ಹಾಕಿ ಟೀ, ಬಿಸ್ಕೆಟ್, ಬನ್ನು, ಚಕ್ಲಿ, ನಿಪ್ಪಟ್ಟು ಎಲ್ಲ ತಿನ್ಕೊಂಡು ವಾಪಸ್ಸು ಬಾರ್ಬಿಕ್ಯೂ ಚಿಕನ್ ಹತ್ರ ಹೋದ್ವಿ. ಇಲ್ಲಿ ಒಂದು ವಿಡಿಯೋ ಮಾಡಿ ವಾಪಸ್ ಮನೆಗೆ ಬಂದು ನಾ ಎಂಡ್ ಮಾಡ್ದೆ.